ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಬಿಜೆಪಿ ಒಂದಲ್ಲ ಒಂದು ವಿಚಾರದಲ್ಲಿ ರಾಜೀನಾಮೆ ಕೇಳುತ್ತೆ. ಆ ರೀತಿ ರಾಜೀನಾಮೆ ಏನಾದರೂ ತೆಗೆದುಕೊಂಡ್ರೆ ಇಡೀ ನಮ್ಮ ಮಂತ್ರಿಮಂಡಲ ಖಾಲಿ ಆಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೇಸ್ ತನಿಖಾ ಹಂತದಲ್ಲಿರಬೇಕು, ಆರೋಪ ನಿಜ ಆಗಿರಬೇಕು. ಆಗ ಬಿಜೆಪಿ ನಾಯಕರು ಒತ್ತಡ ಹಾಕಿದರೆ ಸರಿ. ಎಲ್ಲದಕ್ಕೂ ರಾಜೀನಾಮೆ ಕೇಳೋದು ಎಷ್ಟು ಸರಿ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ನೋಡ್ಬೇಕಲ್ಲ ಅವ್ರ ಮ್ಯಾಗ ಎಷ್ಟು ಅವ್ರ ಮ್ಯಾಗ ಆರೋಪ ನಿಜ ಅದೇ, ಯಾರು ತನಿಖೆ ಮಾಡೋರು ಅಟ್ಲೀಸ್ಟ್ ಬೇಕಲ್ಲ. ಈಗ ರಾಜೀನಾಮೆ ಪ್ರತಿ ದಿವಸ ರಾಜೀನಾಮೆ ಕೇಳ್ತಾರೆ, ಯಾವುದೋ ವಿಷಯದಲ್ಲಿ ಕೇಳ್ತಾರ. ಮತ್ತೆ ಎಲ್ಲರೂ ಕೊಟ್ಕೊತ ಹೋದ್ರೆ ಮಂತ್ರಿ ಮಂಡಲ ಖಾಲಿ ಆಗ್ಬೇಕು. ಸೊ ಯಾವ್ದಾರ ಒಂದು ಏಜೆನ್ಸಿ ತನಿಖೆ ಮಾಡಬೇಕು ಅಥವಾ ಅದೇನರ ಆರೋಪ ಎಲ್ಲರ ಒಂದು ಹಂತದಲ್ಲಿ ಪ್ರೂವ್ ಆಗಬೇಕು. ಸೊ ಅವಾಗ ಡಿಮಾಂಡ್ ಮಾಡ್ಲಿಕ್ಕೆ ಸರಿ ಇರ್ತೈತೆ. ಅಂತ ಎಲ್ಲದಕ್ಕೂ ಎಷ್ಟು ಮಟ್ಟಿಗೆ ಅದು ಸರಿ ಅನ್ನೋದು ಪ್ರಶ್ನೆ ಅವರೇ ಮಾಡ್ಕೋಬೇಕು. ಅದು ಅವ್ರ ಸ್ವಂತ ಅವನೇ ಹೇಳಿದ್ದು. ಅವ್ರು ಸಾಕಷ್ಟು ಅವ್ರ ಕಚೇರಿಗೆ ಹೋಗಿದ್ರು, ನನ್ನ ಬಿಲ್ ಪೆಂಡಿಂಗ್ ಇದೆ, ಕೆಲಸ ಮಾಡಿದೀನಿ, ಬಿಲ್ ಕೊಡಂತ 3-4 ಸರಿ ಅವ್ರಿಗೆ ಭೇಟಿಯಾಗಿದ್ರು. ಅವ್ರ ಸ್ವಂತ ಕೂಡ ಉಡುಪಿಯಲ್ಲಿ ಮಾಡಿದ್ಮ್ಯಾಗ ಆತ್ಮಹತ್ಯೆ ಬರ್ದಿಟ್ಟಿದ್ರು. ಈ ಕಡೆ ಪ್ಲೇಸ್. ಸೊ ಅದಕ್ಕೆ ನಾಳೆ ಮೊನ್ನೆ ಬೆಳಗಾವಿ ವ್ಯತ್ಯಾಸ ಇದೆ. ಆ ಕೇಸ್ಗೆ ಈ ಕೇಸಿಗೆ ಲಿಂಕ್ ಮಾಡ್ಲಿಕ್ಕಾಗಲ್ಲ. ಎನ್ಕ್ವೈರಿ ಆಗ್ತಾ ಇದೆ, ಆಗ್ಲಿ ಸ್ವಲ್ಪ ಆದ್ಮೇಲೆ ಏನಾರ ಸತ್ಯಾಂಶ ಇದೆ ಅದ್ರ ಬಗ್ಗೆ ಸಿಎಂ ಅವರಿದ್ದಾರೆ, ಸರ್ಕಾರ ಇದೆ, ನೋಡ್ತಾರ. ಅದನ್ನ ಎಲ್ಲಾನು ಸಿಬಿಐ ಹೇಳ್ತಾರೆ. ಸಿಬಿಐ ಕೊಡ್ಲಿಕ್ಕೆ ಆಗಲ್ಲ, ಮತ್ತೆ ನಮ್ಮ ಏಜೆನ್ಸಿ ಇದಲ್ಲ, ಎಲ್ಲಾನು ಸಿಬಿಐ ಕೊಡ್ಲಿಕ್ಕೆ ಆಗಲ್ಲ. ಅದೇನ್ ಬೇಡ್ರೆ ಅದನ್ನ ಎಲ್ಲದಕ್ಕೂ ಎಲ್ಲಿ ಉತ್ತರ ಕೊಡಿದ್ರೆ ಅವ್ರು ಹೇಳೋದಕ್ಕೆ ಎಲ್ಲಾರು ತನಿಖೆ ನಡೀತಾ ಇದೆ, ಆಗ್ಲಿ ಒಂದು ಹಂತದಲ್ಲಿ ಆಗ್ಲಿ. ಸತ್ಯಾಂಶ ಬಂದಾಗ ಅದ್ರ ಬಗ್ಗೆ ಸಿಎಂ ಇದಾರೆ, ಗಮನ ಹರಿಸ್ತಾರ. ಈಗ ಯಾಕೆ ಇನ್ನೂ ಪೂರ್ಣ ಪ್ರಮಾಣ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇವರು ರಾಜೀನಾಮೆ ಕೊಡಲ್ಲ, ಅವರು ಬಿಡಲ್ಲ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದೆ ಅಂತ ಅನಿಸುತ್ತೆ ಇದು. ರಕ್ಷತ್, ಖಂಡಿತ ಏನು ಪ್ರಿಯಾಂಕಾ ಖರ್ಗೆ ವಿರುದ್ಧ ಒಂದು ಆರೋಪ ಕೇಳಿ ಬಂದಿದೆ. ಇನ್ನು ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇದೇ 4ರಂದು ಕಲಬುರಗಿಯಲ್ಲಿ ಒಂದು ಹೋರಾಟವನ್ನು ಮಾಡಲಿಕ್ಕೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಮಂಡ್ಯದಲ್ಲೂ ಕೂಡ ಬಿಜೆಪಿ ನಾಯಕರು ಒಂದು ಪೋಸ್ಟರ್ ಒಂದು ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಮೊನ್ನೆ ಕೂಡ ಬಿಜೆಪಿ ನಾಯಕರು ಬೆಂಗಳೂರಿನಲ್ಲಿ ಪೋಸ್ಟರ್ ಅನ್ನ ಅಂಟಿಸುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಅನ್ನು ಕೊಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಚಿವರೆಲ್ಲರೂ ಕೂಡ ಏನು ಸಿಎಂ ಸೇರಿದಂತೆ ಸಚಿವರೆಲ್ಲರೂ ಕೂಡ ಪ್ರಿಯಾಂಕಾ ಖರ್ಗೆ ಬೆನ್ನಿಗೆ ನಿಂತಿರುವಂಥದ್ದು. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು, ಈ ಒಂದು ಪ್ರಕರಣದಲ್ಲಿ ಎಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ, ಡೆತ್ ನೋಟಲ್ಲಿ ಅವ್ರ ಹೆಸರಿಲ್ಲ. ಜೊತೆಗೆ ಈಶ್ವರಪ್ಪ ಪ್ರಕರಣಕ್ಕೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಏನು ಸಚಿವ ಅಂದ್ರೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಪ್ರಿಯಾಂಕಾ ಖರ್ಗೆ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ, ಹಾಗಾಗಿ ಬಿಜೆಪಿ ನಾಯಕರು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಇನ್ನೊಂದು ಕಡೆ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಒಂದು ಹೇಳ್ತಿರುವಂಥದ್ದು, ಏನು ವಿರೋಧ ಪಕ್ಷ ಬಿಜೆಪಿ ಯಾವಾಗ ಏನು ಸಚಿವರ ವಿರುದ್ಧ ಎಲ್ಲವೂ ಕೂಡ ಎಲ್ಲ ಒಂದು ವಿಚಾರಕ್ಕೆ ರಾಜೀನಾಮೆ ಕೇಳ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ರಾಜೀನಾಮೆ ಕೊಟ್ಟರೆ ಎಲ್ಲ ಸಚಿವ ಸಂಪುಟ ಸಭೆ ಅಂದ್ರೆ ಸಚಿವ ಸಂಪುಟವೇ ಖಾಲಿ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನು ಯಾವುದೇ ರೀತಿಯ ದಾಖಲೆಗಳಿಲ್ಲ, ಸಾಕ್ಷಿಗಳಿಲ್ಲ, ಈಗ ರಾಜೀನಾಮೆ ಕೊಡುವ ಸಂದರ್ಭ ಇಲ್ಲ. ಈಗಾಗಲೇ CID ತನಿಖೆ ನಡೀತಾ ಇದೆ. CID ತನಿಖೆ ಮುಗಿದ ನಂತರ ವರದಿ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ನೋಡೋಣ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಪಾತ್ರ ಇದೆ ಈಶ್ವರಪ್ಪ ಮಾದರಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ತಮ್ಮ ಸ್ಥಾನಕ್ಕೆ. ಜೊತೆಗೆ ಈ ಒಂದು ಪ್ರಕರಣವನ್ನು ತನಿಖೆಗೆ ಒಂದು ಆಗ್ರಹಿಸಿರುವಂಥದ್ದು. ಆದರೆ ಜೊತೆಗೆ ಹೋರಾಟವನ್ನು ಕೂಡ ನಿರಂತರವಾಗಿ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ. ಇದೇ 4ರಂದು ಏನು ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಏನು ಸಚಿವರೆಲ್ಲರೂ ಕೂಡ ಖರ್ಗೆ ಪರವಾಗಿ ನಿಂತಿದ್ದಾರೆ. ಜೊತೆಗೆ ವಿರೋಧ ಪಕ್ಷ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ರಾಜೀನಾಮೆಗೆ ಪಟ್ಟಿಡಿದೆ. ಆದರೆ ಇಬ್ಬರು ಕೂಡ ಇಲ್ಲಿ ನೀ ಕೊಡೆ ನಾ ಬಿಡಿ ಅನ್ನೋ ಒಂದು ಹಂತಕ್ಕೆ ತಲುಪಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.